ಹಲೋ ಫ್ರೆಂಡ್ಸ್, ವಿಭಾಸ್ ಹಾಬಿ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದು ನಾನು ಹುಗ್ಗಿ ಗೊಜ್ಜು ಮಾಡುತ್ತಿದ್ದೇನೆ. ಇದು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಮತ್ತು ಅಧಿಕೃತ ಚಳಿಗಾಲದ ಪಾಕವಿಧಾನವಾಗಿದೆ. ಈ ರುಚಿಕರವಾದ ಖಾದ್ಯವನ್ನು ವಿಶೇಷವಾಗಿ ಚಳಿಗಾಲದಲ್ಲಿ ತಯಾರಿಸಲಾಗುತ್ತದೆ. ಹಾಗಾದರೆ ಬನ್ನಿ ಪ್ರಾರಂಭಿಸೋಣ. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ, ಆದರೆ ನನ್ನನ್ನು ನಂಬಿರಿ, ಇಡೀ ಪಾಕವಿಧಾನ ವೀಕ್ಷಿಸಲು ಯೋಗ್ಯವಾಗಿದೆ. ಮೊದಲು ಮಿಕ್ಸರ್ ಜಾರ್ನಲ್ಲಿ 1 ಟೀ ಚಮಚ ಲವಂಗ, 2 ಟೀ ಚಮಚ ಕರಿಮೆಣಸು, ಮತ್ತು 3 ಟೀ ಚಮಚ ಜೀರಿಗೆ ತೆಗೆದುಕೊಳ್ಳಿ. ಈ ಎಲ್ಲಾ ಪದಾರ್ಥಗಳನ್ನು ಒಟ್ಟಿಗೆ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಈಗ ನಮ್ಮ ವಿಶೇಷ ಹುಗ್ಗಿ ಮಸಾಲಾ ಪೌಡರ್ ಸಿದ್ಧವಾಗಿದೆ. ಒಂದು ದೊಡ್ಡ ಪಾತ್ರೆಯಲ್ಲಿ 1 ಬಟ್ಟಲು ಅಕ್ಕಿ ಮತ್ತು ಅರ್ಧ ಬಟ್ಟಲು ಹೆಸರುಬೇಳೆ ತೆಗೆದುಕೊಳ್ಳಿ. ನೀರು ಸ್ಪಷ್ಟ ಮತ್ತು ಪಾರದರ್ಶಕವಾಗುವವರೆಗೆ ಅವುಗಳನ್ನು 2 ರಿಂದ 3 ಬಾರಿ ಚೆನ್ನಾಗಿ ತೊಳೆಯಿರಿ. ತೊಳೆದ ನಂತರ ನೀರನ್ನು ಬಸಿದು ಪಕ್ಕಕ್ಕೇರಿಸಿ. ಈಗ ಪ್ರೆಷರ್ ಕುಕ್ಕರ್ನಲ್ಲಿ 3 ದೊಡ್ಡ ಚಮಚ ಎಣ್ಣೆಯನ್ನು ಬಿಸಿ ಮಾಡಿ. ಅದಕ್ಕೆ ಅರ್ಧ ಟೀ ಚಮಚ ಲವಂಗ, ಅರ್ಧ ಟೀ ಚಮಚ ಕರಿಮೆಣಸು, 1 ಟೀ ಚಮಚ ಜೀರಿಗೆ ಮತ್ತು 2 ಚಿಟಿಕೆ ಇಂಗು ಸೇರಿಸಿ ಮತ್ತು ಅರ್ಧ ಟೀ ಚಮಚ ಅರಿಶಿನ ಪುಡಿಯನ್ನು ಸೇರಿಸಿ. ಈಗ 2 ಅಥವಾ 3 ಕತ್ತರಿಸಿದ ಹಸಿರು ಮೆಣಸಿನಕಾಯಿಗಳನ್ನು ಒಗ್ಗರಣೆಗೆ ಸೇರಿಸಿ ಹುರಿಯಿರಿ. ಈಗ ಮೊದಲೇ ತೊಳೆದು ಬಸಿದ ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಈ ಒಗ್ಗರಣೆಗೆ ಸೇರಿಸಿ. ಅಕ್ಕಿ ಮತ್ತು ಬೇಳೆ ಒಣಗಿ ಅವುಗಳ ಮೇಲೆ ಎಣ್ಣೆಯ ಹಗುರವಾದ ಪದರ ರೂಪುಗೊಂಡು ಗಮ್ ಅನ್ನುವವರೆಗೆ 2 ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಹುರಿಯಿರಿ. ಈಗ ಅದಕ್ಕೆ 2 ದೊಡ್ಡ ಚಮಚ ಒಣ ಕೊಬ್ಬರಿ ತುರಿಯನ್ನು ಸೇರಿಸಿ. 1/4 ಟೀ ಚಮಚ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ. ನಂತರ 2 ಟೀ ಚಮಚ ಹುಗ್ಗಿ ಮಸಾಲಾ ಪುಡಿಯನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಿಂದ ಮಸಾಲೆಗಳು ಅಕ್ಕಿ ಮತ್ತು ಬೇಳೆಗೆ ಸಮವಾಗಿ ಲೇಪಿಸುತ್ತದೆ. ಒಗ್ಗರಣೆಗೆ ಸುಮಾರು 5 ಬಟ್ಟಲು ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಅಳತೆಗಳಿಗೆ ಒಂದೇ ಬಟ್ಟಲನ್ನು ಬಳಸಲು ಮರೆಯಬೇಡಿ. ಈಗ ಪ್ರೆಷರ್ ಕುಕ್ಕರ್ ಅನ್ನು ಮುಚ್ಚಿ ಮಧ್ಯಮ ಉರಿಯಲ್ಲಿ 3 ಸೀಟಿ ಬರುವವರೆಗೆ ಬೇಯಲು ಬಿಡಿ. ಕುಕ್ಕರ್ನಲ್ಲಿನ ಒತ್ತಡವು ಕಡಿಮೆಯಾದಾಗ ಮುಚ್ಚಳವನ್ನು ತೆರೆಯಿರಿ. ಈಗ ಒತ್ತಡ ಕಡಿಮೆಯಾಗಿದೆ. ಅದರ ಮುಚ್ಚಳವನ್ನು ತೆರೆಯೋಣ. ವಾಹ್, ಇದರ ಪರಿಮಳವೇ ನಿಮ್ಮ ಬಾಯಲ್ಲಿ ನೀರೂರಿಸುತ್ತದೆ. 3 ರಿಂದ 4 ಚಮಚ ತುಪ್ಪ ಸೇರಿಸಿ ಅನ್ನವನ್ನು ಹಗುರವಾಗಿ ಮಿಕ್ಸ್ ಮಾಡಿ. ಮೃದುವಾದ ಸೂಪರ್ ಸ್ವಾದಿಷ್ಟ ಮತ್ತು ಟೇಸ್ಟಿ ಹುಗ್ಗಿ ಸಿದ್ಧವಾಗಿದೆ. ಈಗ ಹುಣಸೆ ಗೊಜ್ಜು ಮಾಡೋಣ. ಇದಕ್ಕಾಗಿ 25 ಗ್ರಾಂ ಅಥವಾ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ತೊಳೆಯಿರಿ. ಅದನ್ನು 10 ನಿಮಿಷಗಳ ಕಾಲ ಬೆಚ್ಚಗಿನ ನೀರಿನಲ್ಲಿ ನೆನೆಸಿ. ನಂತರ ತಿರುಳನ್ನು ಹಿಸುಕಿ ಹುಣಸೆ ಹಣ್ಣಿನ ರಸವನ್ನು ಸೋಸಿ ಪಕ್ಕಕ್ಕೆ ಇಡಿ. ಈಗ ಒಂದು ಕಡಾಯಿ ತೆಗೆದುಕೊಂಡು ಅದರಲ್ಲಿ 1 ಚಮಚ ಎಣ್ಣೆಯನ್ನು ಬಿಸಿ ಮಾಡಿ.
ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಚಮಚ ಸಾಸಿವೆ ಸೇರಿಸಿ ಸಿಡಿಯಲು ಬಿಡಿ. ನಂತರ 1 ಚಿಟಿಕೆ ಇಂಗು, 1 ಟೀ ಚಮಚ ಎಳ್ಳು, ಮತ್ತು ಅರ್ಧ ಟೀ ಚಮಚ ಅರಿಶಿನ ಪುಡಿಯನ್ನು ಸೇರಿಸಿ. ಇದರೊಂದಿಗೆ ಕೆಲವು ತಾಜಾ ಕರಿಬೇವಿನ ಎಲೆಗಳನ್ನು ಸೇರಿಸಿ ಎಲ್ಲಾ ಪದಾರ್ಥಗಳನ್ನು ಲಘುವಾಗಿ ಹುರಿಯಿರಿ. ಈಗ 1 ದೊಡ್ಡ ಚಮಚ ಒಣ ಕೊಬ್ಬರಿ ತುರಿಯನ್ನು ಸೇರಿಸಿ ಲಘುವಾಗಿ ಹುರಿಯಿರಿ. ನಂತರ ನಾವು ಅದಕ್ಕೆ ತಯಾರಿಸಿದ ಹುಣಸೆ ಹಣ್ಣಿನ ನೀರನ್ನು ಸೇರಿಸೋಣ. 1 ಟೀ ಚಮಚ ಅಥವಾ ರುಚಿಗೆ ತಕ್ಕಂತೆ ಉಪ್ಪು ಸೇರಿಸಿ 1 ಟೀ ಚಮಚ ಅಚ್ಚ ಖಾರದ ಪುಡಿ ಮತ್ತು 1 ಟೀ ಚಮಚ ರಸಂ ಪುಡಿಯನ್ನು ಸೇರಿಸಿ ಅದಕ್ಕೆ 1 ಟೀ ಚಮಚ ಹುಗ್ಗಿ ಮಸಾಲೆ ಪುಡಿ ಸೇರಿಸಿ ಮತ್ತು 1 ಟೀ ಚಮಚ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿ ಕುದಿಯಲು ಬಿಡಿ. ರಸಂ ಪುಡಿ ಮಾಡುವ ವಿಡಿಯೋವನ್ನು ನಾನು ಈಗಾಗಲೇ ಹಂಚಿಕೊಂಡಿದ್ದೇನೆ ಮತ್ತು ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯವಿದೆ. ಈಗ 30 ಗ್ರಾಂ ಅಥವಾ ನಿಂಬೆ ಗಾತ್ರದ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಬೆರೆಸಿ ಅದನ್ನು ಕುದಿಯಲು ಬಿಡಿ. ಗೊಜ್ಜು ದಪ್ಪವಾಗಿರುವುದನ್ನು ನೀವೀಗ ನೋಡಬಹುದು. ಎಲ್ಲಾ ಮಸಾಲೆಗಳು ಚೆನ್ನಾಗಿ ಮಿಕ್ಸ್ ಆಗಿ ಉತ್ತಮ ಪರಿಮಳವನ್ನು ಬಿಡುಗಡೆ ಮಾಡುತ್ತಿವೆ. 2 ಗ್ಲಾಸ್ ನೀರು ಸೇರಿಸಿ ಬೆರೆಸಿ ಮತ್ತು 4 ರಿಂದ 5 ನಿಮಿಷಗಳವರೆಗೆ ಸಣ್ಣ ಉರಿಯಲ್ಲಿ ಘಮಘಮಿಸುವವರೆಗೆ ಕುದಿಸಿ. ಇಲ್ಲಿ ನೋಡಿ, ಗೊಜ್ಜಿನ ಸ್ಥಿರತೆಯು ರಸಂನಂತೆ ತೆಳುವಾಗಿರಬೇಕು. ಈಗ ಗೊಜ್ಜು ಚೆನ್ನಾಗಿ ಕುದ್ದಿದೆ, ಹಾಗಾಗಿ ಈಗ ಗ್ಯಾಸ್ ಆಫ್ ಮಾಡೋಣ. ಬಿಸಿ ಬಿಸಿ ಹುಗ್ಗಿಯ ಮೇಲೆ ಬಿಸಿ ಹುಣಸೆ ಹಣ್ಣಿನ ಗೊಜ್ಜು ಸುರಿಯಿರಿ. 1 ಚಮಚ ತುಪ್ಪ ಹಾಕಿ ಶೀತ ಚಳಿಗಾಲದ ವಾತಾವರಣದಲ್ಲಿ ಸವಿಯಿರಿ ಮತ್ತು ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ಈಗ ಬೇಕಾದ ಪದಾರ್ಥಗಳ ಪಟ್ಟಿಯನ್ನು ನೋಡೋಣ. ನೀವೆಲ್ಲರೂ ಈ ಪಾಕವಿಧಾನವನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ನಿಮ್ಮ ಪ್ರತಿಕ್ರಿಯೆಯು ನಮಗೆ ಸುಧಾರಿಸಲು ಸಹಾಯ ಮಾಡುತ್ತದೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.